ನೀವು ಯಾವುದೇ ಶೂಟ್ನಲ್ಲಿ ಟೆಂಪ್ರರಿ ಇಂಜೆಕ್ಷನನ್ನು ಪಡ್ಕೊಳ್ಬೇಕು ಅಂದಾಗ ಒಂದು 3 ಎಸೆನ್ಷಿಯಲ್ ಎಲಿಮೆಂಟ್ಸ್ಗಳನ್ನು ನೀವು ಪ್ರೂವ್ ಮಾಡಿದರೆ ಆಗ ನಿಮಗೆ ಯಾವುದೇ ಕೇಸ್ನಲ್ಲಿ ಟೆಂಪ್ರರಿ ಇಂಜೆಕ್ಷನ್ ಸಿಗ್ತದೆ. ಮೊದಲನೇದಾಗಿ ಪ್ರೈಮಾ ಫೇಸಿ ಕೇಸ್ ಅಂದರೆ ಇಲ್ಲಿ ನೀವು ಕೋರ್ಟ್ಗೆ ಒಂದು ರೀಸನೇಬಲ್ ರೀಸನ್ಸ್ಗಳನ್ನು ತೋರಿಸ್ಕೊಡೋ ಮುಖಾಂತರ ನೀವು ಟೆಂಪ್ರರಿ ಇಂಜೆಕ್ಷನನ್ನು ಪಡ್ಕೊಳ್ಬೋದು. ಇನ್ನೊಂದು ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್. ಇಲ್ಲಿ TI ಇಂಜೆಕ್ಷನ್ ಮಾಡದೇ ಹೋದಾಗ ಇಂಜೆಕ್ಷನನ್ನು ಕೇಳುವಂತಹ ವ್ಯಕ್ತಿಗೆ ಗ್ರೇಟರ್ ಹಾರ್ಡ್ಶಿಪ್ ಆಗುತ್ತೆ ಅನ್ನೋದನ್ನು ತೋರಿಸಿಕೊಡ್ಬೇಕು ಕೋರ್ಟ್ಗೆ. ಆಮೇಲೆ ಮೂರನೇದಾಗಿ ಇರ್ರಿಪೇರೇಬಲ್ ಇಂಜುರಿ. ಒಂದು ವೇಳೆ TI ಆರ್ಡರ್ ಮಾಡದೇ ಹೋದಾಗ ಅಲ್ಲಿ ಆಗಿರುವಂತಹ ಹಾನಿಯನ್ನು ಮನಿ ಮುಖಾಂತರ ಅಂದರೆ ಹಣದ ಮುಖಾಂತರ ಕಂಪನ್ಸೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಇರ್ರಿಪೇರೇಬಲ್ ಅಂದರೆ ರಿಪೇರಿ ಮಾಡದೇ ಇರೋ ರೀತಿಯಲ್ಲಿ ಇಂಜುರಿ ಆಗುತ್ತೆ ಅಂತೇಳಿ ಕೋರ್ಟ್ಗೆ ತೋರಿಸ್ಕೊಡ್ಬೇಕು. ಈ 3 ಎಸೆನ್ಷಿಯಲ್ ಎಲಿಮೆಂಟ್ಸ್ಗಳನ್ನು ತೋರಿಸ್ಕೊಟ್ಟಾಗ ಕೋರ್ಟ್ ತಮಗೆ ಟೆಂಪ್ರರಿ ಇಂಜೆಕ್ಷನನ್ನು ಗ್ರ್ಯಾಂಟ್ ಮಾಡುತ್ತೆ.